ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಅಘೋರಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಈ ಕ್ರಿಯೆಯನ್ನು ಏನಾದರೂ ನೀವು ಚಾಚೂ ತಪ್ಪದೆ ಮಾಡಿದ್ದೇ ಆದಲ್ಲಿ 7 ದಿನದ ಒಳಗಡೆ ನಿಮಗೆ ಫಲಿತಾಂಶ ಸಿಗುತ್ತೆ. ಅವ್ರ ಕಡೆಯಿಂದ ಯಾವ ರೀತಿ ಆಗ್ಬಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ. ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ಭೋಜಪತ್ರೆ ಅಥವಾ ಭುಜಪತ್ರೆ ಬೇಕಾಗುತ್ತೆ. ಗ್ರಂಥಿ ಅಂಗಡಿಯಲ್ಲಿ ತೆಗೆದುಕೊಳ್ಳಿ. ತದನಂತರ ಕಸ್ತೂರಿ ಗೋರಂಚನ ಕುಂಕುಮ ಈ 3 ತೆಗೆದುಕೊಂಡು ಕಸ್ತೂರಿ ಗೋರಂಚನ ಸ್ವಲ್ಪ ಸಾಫ್ಟ್ ಇರಬೇಕು, ಪುಡಿ ಥರ ಮಾಡಿಕೊಳ್ಳಿ. ಮಾಡಿ ಆದ ಮೇಲೆ ಕಸ್ತೂರಿ ಗೋರಂಚನ ಕುಂಕುಮ 3 ಹಾಲಿನಿಂದ ಮಿಶ್ರಣ ಮಾಡಿ ಆದ ಮೇಲೆ ಭುಜಪತ್ರೆಯ ಮೇಲೆ ನಿಮ್ಮ ಕೈ ಬೆರಳಿನ ಸಹಾಯದಿಂದ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ. ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದು ಆಕರ್ಷಣಾ ಕುರುಕುರು ಸ್ವಾಹ ಅಂತ ಬರೆಯಿರಿ. ಒಂದು ಹೇಳ್ತೀನಿ ಸ್ನೇಹಿತರೆ, ಭುಜಪತ್ರೆ ಯಾವುದೇ ರೀತಿಗೂ ವಿಘ್ನ ಆಗಬಾರ್ದು, ಅಂದರೆ ಅರಿಯೋದಾಗಲಿ ಕಟ್ಟಾಗೋದಾಗಲಿ ಆಗಬಾರ್ದು. ನೋಡ್ಕೊಂಡು ಅದನ್ನು ಯೂಸ್ ಮಾಡಿ. ಬರೆದು ಆದ ಮೇಲೆ ಆ ಭುಜಪತ್ರೆಯನ್ನು ನಿಮ್ಮ ಬಲಗೈಯಲ್ಲಿ ಫೋಲ್ಡ್ ಮಾಡಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು, ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೀವು 521 ಸಾರಿ ಪಠನೆ ಮಾಡಬೇಕಾಗುತ್ತೆ. ಪಠನೆ ಮಾಡಿ ಮುಗಿದ ಮೇಲೆ ಆ ಭುಜಪತ್ರೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಿ, ನಿಮ್ಮ ವ್ಯಾಲೆಟಲ್ಲಿ, ನಿಮ್ಮ ಜೇಬಲ್ಲಿ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡಿ. ಅವರು ನಿಮಗೆ ಸಂಪೂರ್ಣವಾಗಿ ವಶೀಭೂತರಾಗ್ಬಿಡ್ತಾರೆ. ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಮಾಡಬೇಕಾಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ನರಸಿಂಹಾಯ ಸ್ವಭಿಷ್ಟ ವಿನಾಶಾಯ ಅಮ್ಮುಖಿ ಮೋಕ್ಷನಾಯ ವಶ್ಯಂ ಕುರುಕುರು ಸ್ವಾಹ. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ನರಸಿಂಹಾಯ ಸ್ವಭಿಷ್ಟ ವಿನಾಶಾಯ ಅಮ್ಮುಖಿ ಮೋಕ್ಷನಾಯ ವಶ್ಯಂ ಕುರುಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆ ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳದೆ ಏನಾದರೂ ಇದ್ದರೆ 100% ನಾನು ವಾದ ಮಾಡ್ತೀನಿ, ನಿಮ್ಮ ಮಾತನ್ನು ಅವರು ಕೇಳ್ತಾರೆ, ನಿಮಗೆ ಅವರು ವಶೀಭೂತರಾಗ್ತಾರೆ.